ಓಕೆ. ರಾಜ್ಯದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಕೂಡ ವಹಿಸಿಕೊಂಡಿದ್ದಾರೆ. ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಬಾಗಲಕೋಟೆಯಲ್ಲಿ ತಾವು ಕೂಡ ಫೀಲ್ಡಿಗೆ ಇಳಿದಿದ್ದೀರಿ. ಯಾವ ರೀತಿಯಾಗಿದೆ ಸರ್ ವಾತಾವರಣ? ಮಾಡಬೇಕು, ಇನ್ನೂ ವಾತಾವರಣ ನಿರ್ಮಾಣ ಮಾಡಬೇಕಿದೆ. ಪಕ್ಷ ಓಟಿದೆ, ಕ್ಯಾಂಡಿಡೇಟ್ ಪರವಾಗಿ ಓಟಿದೆ. ಯಾಕಂದ್ರೆ ಅವ್ರ ತಂದೆಯವರು ಸುಮಾರು 4 ಸಾರಿ ಶಾಸಕರಾಗಿದ್ದರು. ಅವ್ರದ್ದೇ ಅಂಥ ಅಭಿಮಾನಿಗಳು, ಕಾರ್ಯಕರ್ತರಿದ್ದಾರೆ, ಪಕ್ಷದ ಕಾರ್ಯಕರ್ತರಿದ್ದಾರೆ. ಜೊತೆಗೆ ಗ್ಯಾರಂಟಿ ಯೋಜನೆ ಲಾಭ ಪಡೆದಂಥ ಫಲಾನುಭವಿಗಳಿದ್ದಾರೆ. ಸೊ ಕಾಂಗ್ರೆಸ್ಸಿನ ಐಡಿಯಾಲಜಿ ಇದೆ. ಈ ಆಧಾರದ ಮೇಲೆ ನಮಗೆ ಮತ ನೀಡ್ತಾರೆ. ಇವೆಲ್ಲ ಒಂದೊಂದಾಗಿ ಜನರ ಮುಂದೆ ಒಯ್ಯುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಅವ್ರ ಕುಟುಂಬದಲ್ಲೇ ಕೆಲವೊಂದಿಷ್ಟು ವೈಮನಸ್ಸಿತ್ತು, ಆದರೆ ಅದನ್ನು ಸರಿಪಡಿಸಿದ್ದಾರೆ. ಆದರೆ ಜನರಿಗೆ ಯಾವುದೇ ರೀತಿ ಗೊಂದಲ ಇಲ್ಲ. ಯಾವ ರೀತಿ ನಿಮಗೆ ಅನ್ನಿಸ್ತಾ ಇದೆ ಸರ್? ಅಲ್ಲೆಲ್ಲ ಫೀಲ್ಡಿಗೆ ಹೋಗಿದ್ದೀರಾ, ಸಭೆ ಮಾಡಿದ್ದೀರಾ, ಅಲ್ಲಿ ಮುಖಂಡರು ಯಾವ ರೀತಿ ರಿಯಾಕ್ಟ್ ಇದೆ ಅನ್ನುವಂಥದ್ದು? ಜನರಲ್ಲಿ ಮುಖಂಡರಲ್ಲಿ ಯಾವುದೇ ಗೊಂದಲ ಇಲ್ಲ. ಸೊ ಕ್ಲಿಯರ್ ಆಗಿದೆ. ಮುಂಚೆ ಜಗಳಾಡ್ತಿದ್ರು ಅವರು, ನನಗೆ ಬೇಕು ನಿನಗೆ ಬೇಕಂತ. ಈ ಕೊಟ್ಟ ಮೇಲೆ ಎಲ್ಲರೂ ಕೂಡ ಒಂದೇ ವೇದಿಕೆ ಮೇಲೆ ಎಲ್ಲರೂ ಬಂದಿದ್ದಾರೆ ಪ್ರಚಾರಕ್ಕೆ. ಸೊ ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ ಸರ್. ಅಲ್ಲಿ BJP ಅಭ್ಯರ್ಥಿ ಕೂಡ ಸ್ಟ್ರಾಂಗ್ ಇದ್ದಾರೆ. ಕಳೆದ ಚುನಾವಣೆಯಲ್ಲೂ ಕೂಡ ಸ್ವಲ್ಪ ಅಲ್ಪ ಮತಗಳಿಂದಲೂ ಕೂಡ ಅವರು ಸೋಲನ್ನು ಅನುಭವಿಸಿದರು. ಈಗೂ ಕೂಡ BJP ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲಿ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ರೀತಿ ನೀವು ಟಕ್ಕರ್ ಕೊಡ್ತೀರಾ ಅಂತ? ಅಲ್ಲ, BJP ಅವರು ಒಟ್ಟಾಗಿದ್ದಾರೆ, ನಾವು ಒಟ್ಟಾಗಿದ್ದೀವಿ. ತಿಮ್ಮಾಪುರ ಅವರಿದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, MB ಪಾಟೀಲ್ ಇದ್ದಾರೆ, ನಾನಿದ್ದೀನಿ, ಇನ್ನೂ ಅನೇಕ ನಾಯಕರು ಬರ್ತಾ ಇದ್ದಾರೆ. ನಾವು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ. ಸೊ ನಾವು ಗೆಲ್ಲೇಬೇಕು. ಯಾಕಂದ್ರೆ ನಮ್ಮ ಸೀಟ್ ಅದು, ಅವ್ರ ಸೀಟ್ ಅಲ್ಲ, ನಮ್ಮ ಸೀಟ್ ನಾವು ಉಳಿಸ್ಕೊಳ್ಳೇಬೇಕಾಗಿದೆ. ಸೊ ಆ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ. ಸರ್, ಗ್ಯಾರಂಟಿಗಳಿಗೆ ತಮ್ಮ ಪಕ್ಷದಲ್ಲಿ ಕೂಡ ಕೆಲವೊಂದು ಬಾರಿ ಅಪಸ್ವರ ಕಂಡು ಬಂದಿದ್ದಾವೆ. ಆದರೆ ಈಗ ತಾವು ಕೂಡ ಅಲ್ಲಿ ಜನರ ಮಧ್ಯೆ ಕೂಡ ಹೋಗಿದ್ದೀರಾ. ಗ್ಯಾರಂಟಿಗೆ ಜನ ಮನ್ನಣೆ ಕೊಟ್ಟು ಈ ಬಾರಿ ತಮ್ಮ ಒಂದು ಅಭ್ಯರ್ಥಿಗೆ ಮತ ಕೊಡ್ತಾರಾ? ಯಾವ ರೀತಿಯಾಗಿದೆ ಅನ್ನೋದು ಸರ್? ಈ ಚುನಾವಣೆಯಲ್ಲಿ ಗೊತ್ತಾಗಿದೆ ನಿಮಗೆ. ಮಹಿಳೆಯರು ನಮಗೆ ಎಷ್ಟು ಓಟ್ ಹಾಕ್ತಾರೆ, ಪರ್ಸೆಂಟೇಜ್ ಎಷ್ಟು ಓಟ್ ಇನ್ಕ್ರೀಸ್ ಆಗುತ್ತೆ, ಲೇಡೀಸು ಸ್ಪೆಷಲಿ. ಗ್ಯಾರಂಟಿ ತೋದವ್ರು ನಮ್ಮ ಪಕ್ಷಕ್ಕೆ ಕೈ ಹಿಡಿದಾರೆ ಇಲ್ಲೋದು ಈ ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ. ಸರ್, ಈಗಾಗಲೇ ಒಂದು ಕಡೆ ದಾವಣಗೆರೆ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಲ್ಪಸಂಖ್ಯಾತ ಒಂದು ಸಮುದಾಯದ ಒಂದು ಆಕ್ರೋಶ ಕೂಡ ಇದೆ. ಆದರೆ ಅದನ್ನು ಎಲ್ಲೋ ಒಂದು ಕಡೆ ಈಗ ಸಾದಿಕ್ ಪೈಲವನ್ನು ಸಮಾಧಾನ ಪಡಿಸಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಆ ಮತಗಳು ಬರ್ತಾವ, ಸಮುದಾಯ ಎಲ್ಲರೂ ಕೂಡ ತಮ್ಮ ಒಂದು ಅಭ್ಯರ್ಥಿಗೆ ಹಾಕ್ತಾರೆ ಅನ್ನುವಂಥದ್ದು ಭರವಸೆ ಇದೆ ಸರ್? ಇನ್ನೂ ಅಲ್ಪಸಂಖ್ಯಾತರನ್ನು ನಾವು ಸಮಾಧಾನ ಪಡಿಸಬೇಕಾಗಿದೆ, ಅವ್ರಿಗೆ ಭರವಸೆ ಕೊಡಬೇಕಾಗಿದೆ, ಭರವಸೆ ಮೂಡಿಸಬೇಕಾಗಿದೆ. ಯಾಕಂದ್ರೆ ಅವ್ರು ಟಿಕೆಟ್ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. 65,000ರಿಂದ 70,000 ವೋಟ್ರ್ ಇದ್ದಾರೆ ಅವರು. ನಾವು ಕಡಿಮೆ ಇದ್ದವ್ರಿಗೆ ಕೊಡ್ತಾಯಿದ್ವಿ. ಅವ್ರು ಸ್ವಾಭಾವಿಕ ಕೇಳ್ತಾರೆ, ನಮಗೆ ಯಾಕೆ ಕೊಡೋಲ್ಲ ಅಂತ. ಕೊಡಬೇಕಾಗಿತ್ತು. ಆದರೆ ಮುಂಚೆಯಿಂದದು ಶ್ಯಾಮನೂರು ಅವರು ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಕೊಡಲಿಕ್ಕಾಗಿಲ್ಲ. ಸೊ ನಾನಾ ರೀತಿ ಗೊಂದಲ ಆಗಿದೆ. ನಮಗೂ ದೊಡ್ಡವ್ರು ಹೇಳಿದರು ಬಿಟ್ಟು ಕೊಡ್ತೀವಿ ಅಂತ. ಈಗಿಲ್ಲ ಅವರು, ಈಗ ಅವ್ನು ಕೇಳಲಿಕ್ಕಿಲ್ಲ. ಅವರೇನೋ ಪ್ರಾಮಿಸ್ ಮಾಡಿದ್ರಂತೆ, ಅದನ್ನು ಹೇಳ್ತಾರೆ ಅವರು. ಸೊ ಈ ಹಂತಲ್ಲಿ ಈಗ ಅವ್ರ ಮನೆಯಲ್ಲಿ ತೀರ್ಕೊಳ್ಳೋದ್ರಿಂದ ಬದಲಾವಣೆ ಮಾಡೋದು ಕೂಡ ಪಾರ್ಟಿ ಕಷ್ಟ. ಸೊ ಏನಾದರೂ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಕ್ಲೇಮ್ ಮಾಡಲಿಕ್ಕೆ ಬರ್ತೈತೆ, ಅದೆಲ್ಲ ಹೋಗೋಲ್ಲ. ಮುಂದಿನ ಸಾರಿ ಇನ್ನು 2 ವರ್ಷ ನಂತರ ಬಂದೇ ಬರ್ತೈತೆ. ಆವಾಗ ನಾವು ಕೇಳಿ ಪಡಿಬೋದು. ಆದರೆ ಎಲ್ಲರೂ ಒಟ್ಟಾಗಿ ಮಾಡಬೇಕಂತ ನನ್ನ ವಿನಂತಿ. ಸರ್, ಒಂದು ವಿಧಾನಸಭೆಯಲ್ಲೂ ಕೂಡ ಶಾಸಕರು IPL ಟಿಕೆಟ್ ವಿಚಾರವಾಗಿ ಒಂದು ಧ್ವನಿ ಎತ್ತಿದ್ರು. ಆದರೆ ಇಲ್ಲಿ ವಿರೋಧ ಪಕ್ಷ ಕೂಡ ಸಾಕಷ್ಟು ಒಂದು ಕಡೆ ತೇಜಸ್ವಿ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಇದು ಶಾಸಕರಿಗೆ ಜನರ ಸೇವೆ ಮಾಡೋದು ಬೇಕಾಗಿಲ್ಲ, ಎಲ್ಲೊಂದು ಕಡೆ IPL ಟಿಕೆಟ್ ಬೇಕಾಗಿದೆ ಅನ್ನುವಂಥದ್ದು ವ್ಯಂಗ್ಯ ಮಾಡಿದ್ದಾರೆ ಸರ್. ನೋಡಿ, ಪ್ರತಿಯೊಂದಕ್ಕೆ ವಿರೋಧ ಮಾಡುವಂಥ ವಿರೋಧ ಪಕ್ಷ ಆಗಬಾರ್ದು. ಏನೋ ಒಂದು ತಿಂಗಳ ಗಂಟಲೆ ಕ್ರಿಕೆಟ್ ನೋಡ್ತಾರಾ? ಏನು ವಿದೇಶಕ್ಕೆ ಹೊಂಟಿದ್ದಾರೆ, ಬೆಂಗಳೂರಲ್ಲಿ ನೋಡ್ತಿದ್ದಾರೆ. ಎಷ್ಟು 6 ಅವರ್ 4 ಅವರ್ ಇರ್ಬೋದು, ನನಗೆ ಗೊತ್ತಿಲ್ಲ ಅದು ಎಷ್ಟಿದೆ ಆಡ್ತಾರಂತ. ಅಷ್ಟಕ್ಕೆ ಹೋಗೋದು ಅದೊಂದು ಇಶ್ಯೂ ಮಾಡಿದ್ರಾಗ ಅರ್ಥ ಇಲ್ಲ. ಮುಂಚೆ 2 ಟಿಕೆಟ್ ಕೊಡ್ತಾಯಿದ್ರು, ಈಗ ಕೇಳೋದವ್ರು 4 ಕೊಡ್ತಾರೆ ಅಷ್ಟೇ. ಆವಾಗೂ ಮ್ಯಾಚ್ ನೋಡಿದ್ದಾರೆ ಇವರು ಶಾಸಕರು, ಆವಾಗ ಇರೋದು ಬರ್ದಿಲ್ಲ. ಪ್ರತಿ ವರ್ಷ ಮ್ಯಾಚ್ಗೆ ಹೋಗ್ತಾರೆ ಎಲ್ಲ ಶಾಸಕರು. 90% ಶಾಸಕರು ಮೋಸ್ಟ್ಲಿ ನೋಡ್ತಾರೆ. ಸುಮ್ಮನೆ ಎಲ್ಲದಕ್ಕೂ ವಿರೋಧ ಮಾಡಿದ್ರೆ ಅರ್ತಿಲ್ಲ. ನೋಡಿ ಬರಲಿ, ಏನು ಅದರಲ್ಲಿ ಏನು ಅಂತ ಸಮಸ್ಯೆ ಆಗೋದಿದೆ. ಅದು ಹೋಗೋರು ಸಾಯಂಕಾಲ ರಾತ್ರಿ 12ವರೆಗೆ ಇರ್ತಾರೆ. ಅವಾಗೇನು ಸಾರ್ವಜನಿಕ ಕೆಲಸ ಮಾಡೋದಿದೆ. ಸೊ ಅದಾಗಲ್ಲ, ಪ್ರತಿಯೊಂದಕ್ಕೂ ಇರೋದು ಸರಿಯಲ್ಲ. ಅವ್ರು ಹೋಗ್ತಾರೆ, ಹೋಗಲಿ ಬಿಡಿ, ಏನಾಗೋದೈತಿ. ಮಾರ್ನಿಂಗಿಂದ ಮತ್ತೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಬೆಳಗ್ಗೆ. ಸೊ ಎಲ್ಲದೂ ವಿರೋಧ ಮಾಡೋದು ಸರಿಯಲ್ಲ. ಸೊ ಸಾರ್ವಜನಿಕ ಫಸ್ಟ್ ಪ್ರಯಾರಿಟಿ ನಮ್ಮದು, ಅದಕ್ಕೆ ಇದ್ದೇ ಇರ್ತದೆ. ಸರ್, ಈಗ 2 ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದು ಯಾವ ರೀತಿಯಾಗಿ ವಿವರಣೆ ಮಾಡ್ತೀರಿ ಅನ್ನೋದು? ಗೆಲ್ತೀವಿ, ಅದೇ ಹೇಳೋದು. ಅದು ನಮ್ಮ ಸೀಟ್ ಇದೆ, ನಾವು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲೇಬೇಕು. ನಮ್ಮ ಡ್ಯೂಟಿ ಅದು. ಅವ್ರ ಸೀಟನ್ನು ನಾವು ಕೇಳ್ತಾ ಇಲ್ಲ, ನಮ್ಮ ಸೀಟನ್ನು ನಾವು ಪಡಿತಾ ಇದ್ದೀವಿ. ಸೊ ಇಡೀ ಪಕ್ಷ ಅಲ್ಲಿ ಕೆಲಸ ಮಾಡಿ ನಾವು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ.
ಇದಿಷ್ಟು ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು.